ಆದರೆ ನೆಕ್ಸ್ಟ್ ಅವ್ರ ಸ್ಟೆಪ್ ಏನು, ಬ್ಯಾಂಕ್ ನಿಫ್ಟಿ ಇದು ಎಂಟ್ರಿ, ಇದು ಟಾರ್ಗೆಟ್, ಸ್ಟಾಪ್ ಲಾಸ್. ಅದ್ರಲ್ಲಿ 20 ಪಾಯಿಂಟ್ 30 ಪಾಯಿಂಟ್ ಭಿಕ್ಷುಕರ ಥರ ಬೀದಿಲಿ ಹೋಗೋವ್ರ ಥರ ಹಿಡಿದು ಬಿಡೋದಿಡಲ್ವ, ಅದೇನು ಏನ್ ಮೀನು ಅದು ಹೋಗಿ ಬಲೆ ಹಾಕಿ ಹಿಡಿದು ಬಿಡೋದು. ಅದು ಬಂದು ಇಂಥವ್ರು ಇರ್ಬೇಕು, ಇಂಥವ್ರು ಇದ್ರೆ ಅಲ್ಲ ನಾವು ಮಾಡಬೇಕು. ಅವ್ರು ಆ ಮಾತುಗಳು ಕೇಳೋದನ್ನ ಮೆಂಟಲ್ ಅಂತ ಹೇಳೋದ, ಹುಚ್ಚರು ಅಂತ ಹೇಳೋದ, ಇಲ್ಲ ಸ್ಟ್ರೀಟ್ ಲೆವೆಲ್ ಅಂತ ಹೇಳೋದು ತಪ್ಪಿ. ಕಾಮನ್ ಸೆನ್ಸ್ ಆ 1 ಲಕ್ಷ ನನ್ ಬ್ರೋಕರೇಜ್ ನೋಡ್ಬೇಕಷ್ಟೇ. ಕರೆಕ್ಟ್? ಫ್ರಾಂಕ್ ಕ್ವಶನ್ ಏನಂದ್ರೆ, ನಾವು ಇದರಲ್ಲಿ ಎಂಟ್ರೀಸ್ ಎಕ್ಸಿಟ್ಸ್ ಎಲ್ಲ ಬರುತ್ತೆ. ವಾಟ್ ಇಸ್ ದಿ ಅಕ್ಯುರಸಿ ಲೆವೆಲ್ ಆಫ್ ದೀಸ್ ಎಂಟ್ರೀಸ್ ಎಕ್ಸಿಟ್ಸ್? ಒಂದು ಹಿಟ್ ರೇಷಿಯೋ, ಅಕ್ಯುರಸಿ ಇನ್ ದಿ ಎಂಟ್ರೀಸ್ ಬರೋ ಸಿಗ್ನಲ್ಸ್ ಅಲ್ಲಿ. ಇಲ್ಲ, ಅಕ್ಯುರಸಿ ಅಂದ್ರೆ ಫಸ್ಟ್ ನಮ್ಗೆ ಒಂದು ಅರ್ಥ ಆಗಬೇಕು. ಮೀನಿಂಗ್ ಏನು ಅಂದ್ರೆ ಈಗ ನಾನು ನೋಡ್ತಾ ಇರ್ತೀನಿ ಸುಮಾರು, ಮೋಸ್ಟ್ಲಿ ನೀವು ನನಗಿಂತ ಹೆಚ್ಚಿಗೆ ನೋಡಿರ್ತೀರ ಹೊರಗಡೆ. 87% ಅಕ್ಯುರಸಿ, 92% ಅಕ್ಯುರಸಿ ಅಂತ ಎಲ್ಲ ಹಾಕ್ಬಿಡ್ತಾರೆ. ಆದ್ರೆ ನೆಕ್ಸ್ಟ್ ಅವ್ರ ಸ್ಟೆಪ್ ಏನು, ಬ್ಯಾಂಕ್ ನಿಫ್ಟಿ ಇದು ಎಂಟ್ರಿ, ಇದು ಟಾರ್ಗೆಟ್, ಇದು ಸ್ಟಾಪ್ ಲಾಸ್. ಎಂಟ್ರಿಗೂ ಟಾರ್ಗೆಟ್ಗೂ ಸ್ಟಾಪ್ ಲಾಸ್ ಇರೋದೇ ಡಿಫ್ರೆನ್ಸ್ ಒಂದು 23 ಪಾಯಿಂಟ್. ಆ ಬ್ಯಾಂಕ್ ನಿಫ್ಟಿ 1000 ಪಾಯಿಂಟ್ ಹೋಗಿರುತ್ತೆ, ಇದು 23 ಪಾಯಿಂಟ್ ಮಾತ್ರ ಇವರು ಅದು ಸ್ಟಾಪ್ ಲಾಸ್, ಟಾರ್ಗೆಟ್ ಒಂದು ಕೊಟ್ಬಿಟ್ಟು. ಆ ಥರದ್ದು ಒಂದು 92 ಟೈಮ್ಸ್ ಆದರೆ 92% ಅಕ್ಯುರಸಿ ಅಂತ ಅಲ್ವಾ ಹೇಳೋದು? ಹೌದು. ನಂಬರ್ ಆಫ್ ಇಮ್ಯಾಜಿನ್ ಒಂದು 10 ಆದ್ರೆ ಒಂದೇ ಇರ್ಲಿ ನೋಡಿ, ಅವತ್ತು 12-13,000 15-17-18,000 ಹೋಯ್ತು. ಅದು ಎಷ್ಟು ಪರ್ಸೆಂಟ್ ಅಕ್ಯುರಸಿ? ಫುಲ್ ಕ್ಯಾಪ್ಚರ್ ಕೊಟ್ಟು ನನಗೆ ಗೊತ್ತಿರೋ ಅಕ್ಯುರಸಿ ನಾನು ಹೇಳ್ತೀನಿ, ನೀವು ಆಮೇಲೆ ಏನ್ ಬೇಕಾದ್ರೂ ಕೇಳಿ. ಅಂದ್ರೆ ಇದೇ May 16th ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಶಾರ್ಪ್ ಅಪ್, ಅಲ್ಲೊಂದು ಸಿಗ್ನಲ್ ಶಾರ್ಪ್ ಡೌನ್, ಈ ಎರಡು ಫುಲ್ ಆಗಿ ಕ್ಯಾಪ್ಚರ್ ಮಾಡೋದು ನನಗೆ ಗೊತ್ತಿರೋ ಅಕ್ಯುರಸಿ. ಅದ್ರಲ್ಲಿ 20 ಪಾಯಿಂಟ್ 30 ಪಾಯಿಂಟ್ ಭಿಕ್ಷುಕರ ಥರ ಬೀದಿಲಿ ಹೋಗೋವ್ರ ಥರ ಟಾರ್ಗೆಟ್ ಮಾಡೋದು, ಅದಕ್ಕೆ ಅಕ್ಯುರಸಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವರೆಲ್ಲ ಮಾರ್ಕೆಟಿಗೆ ಲಾಯಕಿಲ್ಲ. ಅಕ್ಯುರಸಿ ಅಂತ ಗೊತ್ತಿಲ್ಲದೆ ಅಕ್ಯುರಸಿ ಬಗ್ಗೆ ಮಾತಾಡೋರು ಮಾರ್ಕೆಟಿಗೆ ಲಾಯಕಿಲ್ಲ. ಅಲ್ಲಿ ಯಾಕೆ ಬರಬೇಕು? ಕರೆಕ್ಟ್ ಅಲ್ಲ? ಅಕ್ಯುರಸಿ ಅಂದ್ರೆ ಇವಾಗ ನೋಡಿ, ಒಂದು ಬ್ಯಾಂಕ್ ನಿಫ್ಟಿ 10,000 ಪ್ರೈಸ್ ಇಂದ 15,000 ಪ್ರೈಸ್ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಎಷ್ಟು ಪಾಯಿಂಟ್ಸ್ ಆಯ್ತು? 5,000 ಪಾಯಿಂಟ್ಸ್. ಇನ್ ಬಿಟ್ವೀನ್ ಸ್ಮಾಲ್ 100 to 200 to 500 ಪಾಯಿಂಟ್ಸ್ ಹಿಂಗೆ ಹೋಗುತ್ತೆ ಇಟ್ಕೊಳ್ಳಿ. ಅದೆಲ್ಲ ಸೇರಿಸಿದ್ರೆ ಎಷ್ಟು ಪಾಯಿಂಟ್ಸ್ ಆಯ್ತು? 10,000 ಪಾಯಿಂಟ್ಸ್. ನಿಮ್ಗೆ ಮೂವ್ ಆಗಿರೋ 5,000 ಪಾಯಿಂಟ್ಸ್. ಅದು ಬಂದು ಮಾರ್ಕೆಟ್ ಬಂದು ಫ್ಲಕ್ಚುಯೇಟ್ ಆಗಿತ್ತು, ಇನ್ನೊಂದು ಎಕ್ಸ್ಟ್ರಾ 5,000 ಪಾಯಿಂಟ್ಸ್ ಇಟ್ಕೊಳ್ಳೋಣ. ಟೋಟಲ್ ಕಂಪ್ಲೀಟ್ 10,000 ಪಾಯಿಂಟ್ಸ್ ಅಲ್ಲಿ 9,000 ಪಾಯಿಂಟ್ಸ್ ನಿಮ್ಗೆ ಪ್ರಾಫಿಟ್ ಆಯ್ತು. ಆದ್ರೆ ನನ್ನ ಕೌಂಟ್ ಅಲ್ಲಿ 90% ಅಕ್ಯುರಸಿ. 10,000 ಪಾಯಿಂಟ್ಸ್ ಮೂವ್ ಆಗಿದೆ, ನೀವು 50 ಪಾಯಿಂಟ್ಸ್ ಅಂತ ನೀವು 10 ಟೈಮ್ಸ್ ತಗೊಂಡಿರ್ತೀರ. ಅದರಲ್ಲಿ 1 ಟೈಮ್ ಲಾಸ್ ಆಗಿರುತ್ತೆ. ಟೋಟಲ್ ಪ್ರಾಫಿಟ್ ಎಷ್ಟು? 450 ಪಾಯಿಂಟ್ಸ್. 10,000 ಪಾಯಿಂಟ್ಸ್ ಅಲ್ಲಿ 450 ಪಾಯಿಂಟ್ಸ್ ತಗೊಂಡು ಅದು 90% ಅಕ್ಯುರಸಿ ಅಂದ್ರೆ ಅವ್ರು ಆ ಮಾತುಗಳು ಕೇಳೋದನ್ನ ಮೆಂಟಲ್ ಅಂತ ಹೇಳೋದ, ಹುಚ್ಚರು ಅಂತ ಹೇಳೋದ, ಇಲ್ಲ ಸ್ಟ್ರೀಟ್ ಲೆವೆಲ್ ಅಂತ ಹೇಳೋದು ತಪ್ಪೇನಿದೆ? ಕಾಮನ್ ಸೆನ್ಸ್ ಇಲ್ವಾ? 10,000 ಪಾಯಿಂಟ್ಸ್ ಮೂವ್ ಆಗಿದ್ದರಲ್ಲಿ ಇವರಿಗೆ 450 ಪಾಯಿಂಟ್ಸ್ ಬಂದಿರುತ್ತೆ. ಎಲ್ಲರೂ ಕೊಡೋದದೇ, ಕರೆಕ್ಟಾ? ಅಲ್ಲಿ ಎಲ್ಲರೂ ಕೊಡೋದದೇ, ಬಟ್ ಅದನ್ನ ಹೇಳೋದು 90% ಅಕ್ಯುರಸಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಅದು ಹಿಂಗೆ ಜನ ನಂಬ್ತಾ ಇದ್ದಾರೆ. ಬಿಕಾಸ್ ಜನಗೆ ಬೇಕಾಗಿರೋದೇ ಅದೇ. ಇಲ್ಲ, ಅವ್ರು ಇದನ್ನ ಯಾಕೆ ಯೋಚನೆ ಮಾಡಿಲ್ಲ? ಮಾಡಿದ್ರ? ಇದನ್ನ ಯೋಚನೆ ಮಾಡಿಲ್ಲ. ಬಟ್ ಈ ಡೈನಾಮಿಕ್ ಸಿಸ್ಟಮ್, ಡೈನಾಮಿಕ್ ಲೈಫ್ ಅಲ್ಲಿ ನನ್ನ ಕೌಂಟು 10,000 15,000 ಹೋಗೋಷ್ಟರಲ್ಲಿ ಇನ್ ಬಿಟ್ವೀನ್ ಮಾರ್ಕೆಟ್ ಫ್ಲಕ್ಚುಯೇಷನ್ ಅಲ್ಲಿ ಇನ್ನೊಂದು 5,000 ಪಾಯಿಂಟ್ಸ್ ಎಕ್ಸ್ಟ್ರಾ ಇದೆ. ಟೋಟಲ್ ಆಗಿ 9,000 ಪಾಯಿಂಟ್ಸ್, 5,000 ಪಾಯಿಂಟ್ಸ್ ಮೂವ್ ಆಗಿದೆ. ಬಟ್ 9,000 ಪಾಯಿಂಟ್ಸ್ ತುಂಬಾ ಈಸಿಯಾಗಿ, ವಿತೌಟ್ ಎನಿ ಸ್ಟ್ರೆಸ್, ವಿತೌಟ್ ಎನಿ ಪ್ಲಾನಿಂಗ್, ವಿತೌಟ್ ಎನಿ ಸೆಲ್ಫ್ ಅನಾಲಿಸಿಸ್
9,000 ಪಾಯಿಂಟ್ಸ್ ನೀಟಾಗಿ ಕಂಪ್ಲೀಟ್ ಆಗಿ ಪ್ರಾಫಿಟ್ ಆಗೋದು 90% ಅಕ್ಯುರಸಿ ಅಂತ ಬೇಕಾದ್ರೆ ಈ ತರ ನಾನು ಅದಕ್ಕೆ ಅಕ್ಯುರಸಿ ಬಗ್ಗೆ ಮಾತಾಡಲ್ಲ. ಯಾಕೆಂದ್ರೆ ಎಲ್ಲ ಬರೀ ಪಾಪ ಬೇರೆ ಏನು ಕ್ವಶನ್ ಕೇಳಕ್ ಗೊತ್ತಿಲ್ಲ ಸರ್, ಅದಕ್ಕೆ ಪಾಪ ಅದನ್ನು ಕೇಳ್ತಾರೆ ಅನ್ಸುತ್ತೆ. ಕರೆಕ್ಟ್, ಇದು ನನ್ನ ಕೌಂಟ್ ಅಕ್ಯುರಸಿ. ನಿಮ್ಮ ಒಪಿನಿಯನ್ ಏನು? ಅದೇ ನಾವು 10,000 ಪಾಯಿಂಟ್ಸ್ ಅಲ್ಲಿ ಮೇಕಿಂಗ್ 9,000 ಪಾಯಿಂಟ್ಸ್ ಅಂದ್ರೆ ದಿ ಅದರ್ ಸೈಡ್ ಆಫ್ ಇದು ಮೀನಿಂಗ್ ಅಂತ ನೋಡಿದ್ರೆ ಮೋಸ್ಟ್ ಆಫ್ ದಿ ಟ್ರೇಡ್ಸ್ ದಟ್ ವಿ ಆರ್ ಡೂಯಿಂಗ್ ಬೇಸ್ಡ್ ಆನ್ ಡೈನಮಿಕ್ ಲೈವ್ ಆರ್ ಡೈನಮಿಕ್ ಸಿಸ್ಟಮ್ ಆರ್ ಗೋಯಿಂಗ್ ಟು ಬಿ ಇನ್ ಎ ಪ್ರಾಫಿಟ್ ಟ್ರೇಡ್ ಅಂತ ಒಂದು ವ್ಯೂನೇ ಬರ್ತಾ ಇದೆ. ಸೊ ದಟ್ಸ್ ವಾಟ್ ವಿ ಕನ್ಸಿಡರ್. ಸೊ ಎಸ್, ರಿಯಾಲಿಟಿ ನೀವು ಹೇಳ್ದಂಗೆ 20 ಪಾಯಿಂಟ್ಸ್ 50 ಪಾಯಿಂಟ್ಸ್ 100 ಪಾಯಿಂಟ್ಸ್ ಈ ತರ ಇದಕ್ಕೆ ಟ್ರೇಡ್ ಮಾಡ್ತಾರೆ ಹೊರತು ನಾಟ್ ಮೆನಿ ವುಡ್ ಹ್ಯಾವ್ ಥಾಟ್ ಅಬೌಟ್ 1,000 2,000 ಪಾಯಿಂಟ್ಸ್ ಇನ್ 9,000 ಪಾಯಿಂಟ್ಸ್ ಇನ್ ಬ್ಯಾಂಕ್ ನಿಫ್ಟಿ. ಇಟ್ಸ್ ಎಸ್. ಬಟ್ ಬೇರೆ ಬೇರೆ ಅಕ್ಯುರಸಿ ಎಲ್ಲ ನೋಡಿ, ಅವ್ರಿಗೆ ಏನೋ ಒಂದು ಹೇಳ್ಕೋಬೇಕು. ಅಕ್ಯುರಸಿ ಅಂತ ಎಲ್ಲರೂ ಕೇಳ್ತಾರೆ. ನಾನೊಂದು 87%, 92 ಏನೋ ಒಂದು ನಂಬರ್ ಹಾಕ್ಬಿಟ್ಟು ಅಕ್ಯುರಸಿ ಅಂತ ಹಾಕ್ಬಿಟ್ರೆ ಇಷ್ಟು ಅಕ್ಯುರಸಿನಾ ಪಾಪ ಜನ ಹೋಗ್ತಾರೆ. ಹೆಂಗೆ ಅಂತ ಗೊತ್ತಿಲ್ಲ. ಅದ್ರಲ್ಲಿ ಇನ್ನೊಂದು ಏನ್ ಮಾಡ್ತಾರೆ, ಒಂದು ಎಂಟ್ರಿ ಕೊಡ್ತಾರೆ, ಒಂದು ಟಾರ್ಗೆಟ್ ಕೊಡ್ತಾರೆ, ಒಂದು ಸ್ಟಾಪ್ ಲಾಸ್ ಕೊಡ್ತಾರೆ. ಅದೇ ಮಾರ್ಕೆಟ್ ಅಷ್ಟೇನಾ? ಆ ಟಾರ್ಗೆಟ್ ಹೋಗಿದ್ರೆ ಮತ್ತೆ ಹೋಗಲ್ಲ ಮಾರ್ಕೆಟ್. ಇಲ್ಲ ಸ್ಟಾಪ್ ಲಾಸ್ ಇಟ್ಟಾಗ್ಬಿಟ್ರೆ ಮತ್ತೆ ಕೆಳಗೆ ಬಂದ್ಬಿಡುತ್ತೆ. ಸ್ಟಾಪ್ ಲಾಸ್ ಏನಕ್ಕೆ? ಸ್ಟಾಪ್ ಲಾಸ್ ನ ಯೂಸ್ ಮಾಡಬಾರ್ದು ಗೊತ್ತಾ? ಕಂಪ್ಲೀಟ್ ಮೋಸ್ಟ್ ಆಫ್ ದಿ ಡೈನಾಮಿಕ್ ಮೆಂಬರ್ಸ್ ಸ್ಟಾಪ್ ಲಾಸ್ ಅಂದ್ರೆ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಗೊತ್ತಿಲ್ಲ, ಮರ್ತು ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅವಶ್ಯಕತೆ ಇಲ್ಲ. ಪರ್ಫೆಕ್ಟ್ ಆಗಿ ಇರೋದು ಕೈಯಲ್ಲಿ ಇರ್ಬೇಕಾದ್ರೆ ಯಾಕೆ ಸ್ಟಾಪ್ ಲಾಸ್ ಆಳು ಮೂಳು ಅಂತ ತಲೆ ಕೆಡಿಸ್ಕೋಬೇಕು? ಆ ಸ್ಟಾಪ್ ಲಾಸ್ ಟಾರ್ಗೆಟ್ ಕೊಡೋದು ಏನಕ್ಕೆ ಗೊತ್ತಾ? ಅವ್ರು ಎಸ್ಕೇಪ್ ಆಗುತ್ತೆ. ಟಾರ್ಗೆಟ್ ರೀಚ್ ಆಯ್ತು, ಸ್ಟಾಪ್ ಲಾಸ್ ಇಟ್ಟಾದ್ರೆ ನಾನು ಹೇಳಿಲ್ವಾ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಕರೆಕ್ಟಾ? ಇದ್ ಬಿಟ್ಟು ಬೇರೆ ಏನಾದ್ರು ಹೇಳ್ತಾರ? ಇದನ್ನ ಕೇಳ್ಕೊಳಕ್ಕೆ ಯಾಕೆ ಅಲ್ಲಿ ಸಾವಿರಾರು ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟು ಇವರು ಇಷ್ಟು ಮಾಡಿಸ್ಕೊಳಕ್ಕೆ ಯಾಕೆ? ಇಲ್ಲ, ಆಕ್ಚುಲಿ ಇದರಲ್ಲಿ ನೋಡಿದ್ರಂದ್ರೆ ಸಮ್ ಮಿಸ್ಟೇಕ್ಸ್ ಫ್ರಮ್ ದಿ ಈ ಜನ ಇದನ್ನ ತಗೊಂತಾರಲ್ವಾ ಅವ್ರ ಕಡೆನೂ ಮಿಸ್ಟೇಕ್ಸ್ ಇದೆ. ಏನಂತ ನೋಡಿದ್ರೆ, ಇಮ್ಯಾಜಿನ್ ಐ ಹ್ಯಾವ್ ಎ lakh rupees ಇನ್ವೆಸ್ಟ್ಮೆಂಟ್. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀನಿ. ದಿನಕ್ಕೆ ದೀಸ್ ಡೇಸ್ you can see 300-400 points or on an average say 200 points fluctuation, on an average minimum must fluctuation ಇದ್ದೇ ಇರುತ್ತೆ. ಒಂದು 50-60 ಪಾಯಿಂಟ್ಸ್ ಇಲ್ಲ 100 ಪಾಯಿಂಟ್ಸ್ ಫ್ಲಕ್ಚುಯೇಷನ್ ಹಿಡಿದು ಬಿಟ್ರೆ ಕೂಡ ಐ ಆಮ್ ಗೆಟಿಂಗ್ ಲೈಕ್ 2,500 rupees profit. A lakh rupees investment ಗೆ ದಿ ಸ್ಟಾಕ್ ಬ್ರೋಕರ್ ವಿಲ್ ಆಲ್ಸೋ ಗಿವ್ ಯು 3 times 5 times ಎಕ್ಸ್ಪೋಜರ್ ಕೊಡ್ತಾರೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು lakh rupees ಗೆ ಒಂದು 5-10 ಲಾಟ್ ಮಾಡ್ಕೊಂಡ್ಬಿಟ್ರೆ ಕೂಡ ಒಂದು 100 ಪಾಯಿಂಟ್ಸ್ ಹಿಡಿದ್ಬಿಟ್ರೆ ಒಂದು 20-25 ಸಾವಿರ ಹಿಡಿದು ಬಿಡೋದು. ಅದೇನು ಏನ್ ಮೀನ್ ಅದು ಹೋಗಿ ಬಲೆ ಹಾಕಿ ಹಿಡಿದು ಬಿಡೋದು. ಸೊ ಅದು in a month we have 20 trading sessions daily. Just ಮಾಡ್ಬಿಟ್ರೆ ಆಗ್ಬಿಟ್ರೆ ಎಲ್ಲಿ ಆಗ್ಬಿಟ್ರಾ ಸ್ಟಾಕ್ ಬ್ರೋಕರ್ ಅವನಿಗೆ ಬಿಸ್ನೆಸ್ ಆಗ್ಬೇಕು. 1 lakh ಕೊಟ್ರೆ ಅವನಿಗೇನ್ ಬರುತ್ತೆ? ಅದೇ 5 times ಎಕ್ಸ್ಪೋಜರ್ ಕೊಟ್ರೆ 5 times ಬ್ರೋಕರೇಜ್ ಬರುತ್ತೆ. ಆ 3 ಕಾಲದ ಮೇಲೆ ಇಟ್ಕೊಳಕ್ ಬಿಡ್ತಾನ? ಮತ್ತೆ ಏನಾದ್ರು ಮಾಡ್ಕೊ, ನಿನ್ಗೆ ಎಕ್ಸ್ಪೋಜರ್ ಮಾತ್ರ ನಾನು ಕೊಡ್ತೀನಿ, ನೀನ್ ಹೆಂಗಾದ್ರೂ ಓಡಿಸ್ಕೊ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನಗ್ ಬಂತ ದುಡ್ಡು ಇನ್ನು 1 ಲಕ್ಷದಲ್ಲಿ ಎಲ್ಲಾ ಲಕ್ಷ 1 ಲಕ್ಷ ನನ್ ಬ್ರೋಕರೇಜ್ ಬಂದ್ಬಿಡ್ಬೇಕು ಅಷ್ಟೇ. ಕರೆಕ್ಟ್? ಅದಕ್ಕೆ ಕೊಡೋದು ಎಕ್ಸ್ಪೋಜರ್. ಇವ್ರು ತಗೊಳ್ಳೋದು ಎಂತ ಫೂಲ್ಸ್. ಈ ತರ ಅನ್ವಾಂಟೆಡ್ ಈ ತರ ಒಂದು ಸ್ಟ್ರೀಟ್ ಲೆವೆಲ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡೋರಿಗೆ ಇದೆಲ್ಲ ನಮ್ದು ಯಾವುದು ಮ್ಯಾಚ್ ಆಗಲ್ಲ. ಅವರು ಅಷ್ಟೇ ಬರೋದು, ಎಲ್ಲೋ ಹೋಗಿ 1 ಲಕ್ಷ 2 ಲಕ್ಷ ಸಾಲ ತರೋದು, ಮತ್ತೆ ಎಕ್ಸ್ಪೋಜರ್ ತಗೊಳ್ಳೋದು, ಆಟ ಆಡೋದು, ಕಳ್ಕೊಳ್ಳೋದು, ಮತ್ತೆ ಹೋಗೋದು, ಇದು ಮಾಡೋದು, ಫುಲ್ ಲೈಫ್ ಹಾಳು ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ಅಕ್ಯುರಸಿ ಅಂಥದ್ದೆಲ್ಲ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಅಕ್ಯುರಸಿ ಇಂಥವ್ರು ಕರೆಕ್ಟ್ ಆಗುತ್ತೆ. ಬಟ್ ಪರ್ಫೆಕ್ಟ್ ಪ್ರೊಫೆಷನಲ್ ಆಗಿ ಲೈಫ್ ಟೈಮ್ ಅವನು ಮಾರ್ಕೆಟ್ ಅಲ್ಲಿ ಉಳ್ಕೋಬೇಕು, ಮಾರ್ಕೆಟ್ ಓಡಿಸದೇ ಇರೋ ತರ ನಡ್ಕೋಬೇಕು ಅಂದ್ರೆ ನೀಟಾಗಿ ಎಕ್ಸ್ಪೋಜರ್ ಅವ್ರು ಎಷ್ಟೇ ಕೊಟ್ಲಿ ಕಿವಿಗೆ ಹಾಕೋಬಾರ್ದು. ನಿಮ್ಗೆ 1 ಲಕ್ಷ ಇದ್ದು ಕರೆಕ್ಟ್ ಸ್ಪ್ಯಾನ್ ಮಾರ್ಜಿನ್ ಪ್ರಕಾರನೇ ನಿಮ್ಗೆ 2 ಲಾಟ್ 3 ಲಾಟ್ ಬರುತ್ತೆ ಅಂದ್ರೆ ನೀವು 1 ಲಾಟ್ ಮಾಡಬೇಕು. ಅದು ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಅದರದ್ದು ಹೆಂಗೆ ಏನು ಎಷ್ಟು ಹೆಂಗೆ ಅಲೋಕೇಟ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ಬಂದು ಈ ಟ್ರೈನಿಂಗ್ ಎಲ್ಲ ಆಗುತ್ತೆ. ಬಟ್ ಸ್ಟ್ರೀಟ್ ಲೆವೆಲ್ ಟ್ರೇಡರ್ಸ್ಗೆ ಇದೆಲ್ಲ ಮ್ಯಾಚ್ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಈ ಪರ್ಟಿಕ್ಯುಲರ್ ಟ್ರೈನಿಂಗ್ಗೆ ಜಾಯ್ನ್ ಆಗ್ತಾರಂದ್ರೆ ಅವ್ರು ಬಂದು ನನ್ನ ಅಕೌಂಟ್ ಅಲ್ಲಿ ಸೊಫಿಸ್ಟಿಕೇಟೆಡ್ ಟ್ರೇಡರ್ ಇರ್ತಾರೆ.
ಎಲ್ಲಾ ತರದ್ದು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಇಲ್ಲಿ ಬಂದು ಜಾಯ್ನ್ ಆಗೋದು. ಈ ಸ್ಟ್ರೀಟ್ ಲೆವೆಲ್ ಟ್ರೇಡರ್ಸ್ ಇಲ್ಲಿಗೆ ಬರೋದು ಇಲ್ಲ, ಬಂದ್ರೆ ಅವ್ರಿಗೆ ಸೇರಿಸೋದು ಇಲ್ಲ. ಅಂತವ್ರು ಬಂದಾಗ ಏನಾಗುತ್ತೆ, ನಾವು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂಡು ನಾವೇನೋ ಟ್ರೇಡಿಂಗ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ, ನಮ್ಮನ್ನು ನಾವು ಗಲೀಜ್ ಮಾಡ್ಕೋಬೇಕಾಗುತ್ತೆ ಅಂತವ್ರನ್ನ ಹತ್ರ ನೆಗೆಟಿವ್ ಎನರ್ಜಿ ಹತ್ರನೇ ಬರಕ್ ಬಿಡಲ್ಲ. ಅದು ಬಂದು ಇಂಥವ್ರು ಇರ್ಬೇಕು, ಇಂಥವ್ರು ಇದ್ರೆ ಅಲ್ಲ ನಾವು ಮಾಡಬೇಕು. ಕರೆಕ್ಟಾ? ನೀವು ಹೇಳ್ತೀರಾ May 16 ಹಂಗ್ ಹೋಯ್ತು ಮತ್ತೆ ಕೆಳಗೆ ಬರುತ್ತೆ. ಯಾರು ಹಂಗ್ ಮಾಡಿದ್ದು? ನಾವು. ಯಾರ್ದು? ಅವ್ರದ್ದು. ನಮ್ಗೆ ಯಾರ್ದು ಅಂತ ನಮ್ಗೆ ಗೊತ್ತು. ನಾವು ನೀಟಾಗಿ ಮಾಡ್ಕೊಂಡಿದ್ರೆ ಎಲ್ಲ ನಮ್ಗೆ ಬರುತ್ತೆ. ಕಂಪ್ಲೀಟ್ ಡೈನಾಮಿಕ್ ಮೆಂಬರ್ಸ್ ಆನ್ ಮಾಡಿರೋದ್ರಲ್ಲಿ ಬೇರೆ ಯಾರು ಆನ್ ಮಾಡಿಲ್ಲ ಗೊತ್ತಾ? ಬಟ್ ಅದರಿಂದ ಟ್ರೇಡರ್ಸ್ ಆನ್ ಮಾಡ್ತಾ ಇದ್ದೀರಾ, ಟ್ರೇಡ್ ಆಗ್ತಾ ಇದೆ ಅನ್ಕೊಂಡಿದ್ದೀರಾ. ಒಂದು ಸೈಡ್ ಆಗ್ಬೇಕು, ಒಂದು ಬೈ ಆಗ್ಬೇಕು, ಬೈ ಆಗ್ಬಿಟ್ಟಿರುತ್ತೆ, ಮತ್ತೆ ಸೆಲ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಎಲ್ಲ ರೋಬೋಟಿಕ್ ಅಂದ್ಬಿಟ್ಟು ಅದರಿಂದ ಹೋಗ್ತದೆ. ನಾನು ರೋಬೋಟಿಕ್ ಅಂದ್ಬಿಟ್ಟು ಯಾಕೆ ಇರೋ ಮೈಂಡ್ ಸೆಟ್ ನ ಡಿಸ್ಟರ್ಬ್ ಮಾಡಿ